ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ದೀಪಾವಳಿ ಹಬ್ಬಕ್ಕೆ ಪ್ರಿಪ್ರೇಷನ್ ವ್ಲಾಗು, ಹಾಗೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿವಸ ನಾವು ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ವ್ಲಾಗ್ ಆಗಿರುತ್ತೆ. ನಾರ್ಮಲಾಗಿ ಒಂದು ಈವ್ನಿಂಗು ಒಂದು 4:35 ಹೊತ್ತಿಗೆ ಹೋಗೋಣ, ಸ್ವಲ್ಪ ರೋಡಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಸ್ವಲ್ಪ ದೀಪಗಳನ್ನ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ದೀಪಗಳು ಆಲ್ರೆಡಿ ಇತ್ತು, ಸ್ವಲ್ಪ ಬಾಗಿಲಿಗೆಲ್ಲ ಸ್ವಲ್ಪ ಹೊಸ ದೀಪಗಳು ತರೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸನಿ ಜೊತೆ ಬಂದಿದ್ದೀನಿ ನಾನು ಇವತ್ತು. ಮುಂಚೆ ಎಲ್ಲ ಖುಷಿ ಚಿಕ್ಕವಳಾಗಿದ್ದಾಗ ನಾನು ಕರ್ಕೊಂಡು ಹೋಗ್ತಿದ್ದೆ ಎಲ್ಲ ಕಡೆನೂ. ಈಗ ಸ್ವಲ್ಪ ಚಿಕ್ಕವಳು ಸನ್ನಿಧಿ ಇರೋದ್ರಿಂದ ಅವಳು ಸ್ವಲ್ಪ ಬಿಟ್ಟಿರೋದಿಲ್ಲ. ಈ ಥರ ಶಾಪಿಂಗ್ ಅಂದರೆ ಫಸ್ಟ್ ನಿಂತ್ಕೊಂಡ್ಬಿಡ್ತಾಳೆ, ನಾನು ಬರ್ತೀನಿ ಅಂತ. ಸೊ ದೀಪಗಳು 4 ದೀಪಗಳು ತೊಗೊಂಡಿದ್ದೀನಿ. ಹಾಗೆ ನೀರ ಮೇಲೆ ಹಚ್ಚೋವಂಥ ದೀಪಗಳು ಇರಲಿ ಅಂತ ಸ್ವಲ್ಪ ಕ್ಯಾಂಡಲ್ದು ಹಚ್ಚೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಅಂತ ಸ್ವಲ್ಪ ಕ್ಯಾಂಡಲ್ದು ದೀಪಗಳನ್ನ ತೊಗೊಂಡಿದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ದೀಪಗಳು ಎಲ್ಲ ತೊಗೊಂಡು ಬಂದು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಿತ್ತು. ಯಾಕೆಂದರೆ ಮಾರ್ನಿಂಗ್ ಸ್ವಲ್ಪ ಇರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಪೂಜೆಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆಲ್ರೆಡಿ ಖುಷಿನೂ ಸಹ ಪೂಜೆಗೆಲ್ಲ ಏನೇನು ಬೇಕು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ಲು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆನ ನಾವು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಲೆಂತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈವ್ನಿಂಗ್ ಆಗಿದೆ. ಸೊ ಈವ್ನಿಂಗಿಂದ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದಾಳೆ ಖುಷಿ ಆಲ್ರೆಡಿ. ನಾನು ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಇವಾಗ ರಂಗೋಲಿ ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ರಂಗೋಲಿ ಯಾವುದು ಮೈಂಡಿಗೆ ಫಸ್ಟಾಗಿ ಬಂದ್ಬಿಡುತ್ತೋ, ಪ್ರಿಪ್ರೇಷನ್ ಅಂತೆಲ್ಲ ಏನು ಮಾಡ್ಕೊಂಡಿಲ್ಲ. ಸೊ ಅಲ್ಲಿ ಹೋದಾಗ ನನಗೆ ಯಾವುದು ಬಿಡಬೇಕು ಅಂತ ಅನಿಸುತ್ತೋ ಅದನ್ನು ಮೈಂಡಲ್ಲಿ ಹಾಗೆ ಬಿಟ್ಕೊಳ್ತಾ ಹೋಗ್ಬಿಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಗಿಲಿಗೆಲ್ಲ ಮಾರ್ನಿಂಗ್ ಒಂದು ಸತಿ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದೆ. ತುಂಬ ಡಿಸೈನಾಗೆಲ್ಲ ಏನು ಮಾಡ್ಕೊಂಡಿರಲಿಲ್ಲ, ನಾರ್ಮಲ್ ರೊಟೀನ್ ಮಾಡ್ಕೊಂಡಿದ್ದೆ. ಸೊ ಈವ್ನಿಂಗು ಮತ್ತು ಈಗ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಬಳ್ದು ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಮಾಡಿದರೂ ಕೂಡ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರಲ್ವ, ಸೊ ರಂಗೋಲಿ ಎಲ್ಲ ಅಳಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಈವ್ನಿಂಗು ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೀಪಾವಳಿ ಹಬ್ಬಕ್ಕೆ ಖುಷಿನೂ ಸಹ ತುಂಬ ಹೆಲ್ಪ್ ಮಾಡಿದ್ಲು. ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ಲು. ಆಲ್ರೆಡಿ ನೋಡಿದ ಹಾಗೆ ಲೀವ್ಸ್ ಬಳ್ಳಿಗಳೆಲ್ಲ ಇತ್ತು. ಸ್ವಲ್ಪ ಮನೆ ಡೆಕೋರೇಷನ್ ಮಾಡೋದು ಹಬ್ಬಗಳಲ್ಲಿ ನಂಗೆ ತುಂಬ ಸಹಾಯ ಮಾಡ್ತಾಳೆ. ಬಟ್ ಹೆಣ್ಮಕ್ಳುಗಳು ಯಾರೇ ಆಗಲಿ ಜೊತೇಲಿ ಅಪ್ಪ ಅಮ್ಮನ ಜೊತೇಲಿ ಅವ್ರೇನು ಕಲ್ತ್ಕೊಂಡಿದ್ದಾರೆ ಅದನ್ನ ಮಕ್ಕಳು ನೋಡಿಕೊಂಡು ಸ್ವಲ್ಪ ಕಲ್ತ್ಕೊಳ್ತಾ ಬಂದರೆ ಅವ್ರಿಗೆ ಮುಂದಿನ ಫ್ಯೂಚರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಕೆಲಸ ಆದರೂ ಕಷ್ಟ ಅನಿಸೋದಿಲ್ಲ ಅವ್ರಿಗೆ. ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಇದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿರುತ್ತೆ, ಎನರ್ಜಿ ಆಗಿರ್ತಾರೆ ಅಲ್ವಾ, ಎಲ್ಲ ಕೆಲಸಗಳು ಮಾಡೋದಕ್ಕೂ ಆಗಿರ್ಬೋದು. ಸೊ ಡೆಕೋರೇಷನ್ ಎಲ್ಲ ಮಾಡ್ತೀನಮ್ಮ ಅಂತ ಮಾಡ್ತಾಯಿದ್ಲು. ಸೊ ನಾನು ರಂಗೋಲಿ ಎಲ್ಲ ಬಿಡೋದಕ್ಕೆ ಅವಳು ಸ್ವಲ್ಪ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡ್ಳು. ಸೊ ಇವಾಗ ರಂಗೋಲಿ ಬಿಡ್ತಾಯಿದ್ದೀನಿ. ನಾರ್ಮಲಾಗಿ ಎಲ್ಲರೂ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡೋದು, ಯಾವುದೇ ಒಂದು ಹಬ್ಬ ಬಂದ್ರೂ ಅಷ್ಟೇ ಅಲ್ವಾ. ಸೊ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡೋದು. ಸೊ ಹಾಗೆ ನಾನು ಸಹ ಫಸ್ಟ್ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇರೋ ಜಾಗದಲ್ಲಿ ಏನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದೀಪಗಳ ಹಬ್ಬ ದೀಪಾವಳಿ ಆಗಿರೋದ್ರಿಂದ ದೀಪದ ಥೀಮಲ್ಲೇ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಮಕ್ಕಳು ಆಲ್ಮೋಸ್ಟು ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಅವ್ರಿಗೆ ಓಡಾಡಬೇಡಿ ಅಂತ ಹೇಳಿದ್ರು ಕೇಳೋ ಇದರಲ್ಲಿರಲಿಲ್ಲ. ರಂಗೋಲಿ ಅನ್ನೋದು ಒಂದು ಕಲೆ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತೀವೋ ಅದು ನಮಗೆ ಹೆಚ್ಚು ಕರಗತವಾಗುತ್ತೆ ಅಂತ ಹೇಳ್ತೀವಲ್ವ. ಹಾಗೆ ಮುಂಚೆ ಎಲ್ಲ ರಂಗೋಲಿ ಬಿಡೋದಕ್ಕೆ
ತುಂಬ ಕಷ್ಟಪಡ್ತಿದ್ದೆ ನಾನು ಕಲಿಯೋಕ್ಕಿಂತ ಮುಂಚೆ. ಬಟ್ ಅಮ್ಮ ನನಗೆ ರಂಗೋಲಿ ಹೇಳ್ಕೊಡ್ಬೇಕಾದ್ರೆ ಈ ಥರ ಬಿಡಬೇಕು ಅಂತೆಲ್ಲ ಹೇಳ್ಕೊಟ್ರು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಯಾವುದು ಕೆಲಸನೂ ಕಷ್ಟ ಅನಿಸಲ್ಲ. ಕಲಿಬೇಕಾದ್ರಷ್ಟೇ ನಮಗೆ ಕಷ್ಟ ಅನಿಸೋದು. ಬಟ್ ಕಲಿತ್ಮೇಲೆ ಅದು ಒಂದು ಬ್ರಹ್ಮವಿದ್ಯೆ ಅಂತ ಅಂದ್ಕೊತೀವಿ. ಅದಾದಮೇಲೆ ಅದನ್ನು ಇನ್ನೊಂದು ಗಾದೆ ಮಾತಲ್ಲೇ ಹೇಳ್ತೀವಲ್ವ. ಸೊ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕಲಿಯೋಕ್ಕಿಂತ ಮುಂಚೆ ಅದು ನಮಗೆ ತುಂಬ ಕಷ್ಟ ಅನಿಸುತ್ತೆ. ಸೊ ಕಲಿತಾದ್ಮೇಲೆ ಇಷ್ಟೇನಾ ಅಂತ ಅನಿಸುತ್ತೆ. ಸೊ ಹಾಗೆ ಒಳಗಡೆ ಎಲ್ಲ ಹೂ ಡೆಕೋರೇಷನ್ ಮಾಡಿಬಿಟ್ಟು ಸೊ ಹೊರಗಡೆ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಮುಂದಿನ ಬಾಗಿಲಿಗೆ ಖುಷಿ ಇದ್ದಿದ್ದು, ಇಲ್ಲ ಅಮ್ಮ ಬೇಡ ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಫ್ಲವರ್ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದಾಳೆ. ಸೊ ನಾನಿಲ್ಲಿ ದೀಪದ ಒಂದು ಹಚ್ಚಿತ್ತು ನನ್ನ ಹತ್ರ. ಸೊ ಅದನ್ನೇ ಇಲ್ಲಿ ಬಿಡಿಸ್ಕೊಂಬೋಣ ಅಂತ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಯುನಿಕ್ ಈ ಪ್ರಪಂಚದಲ್ಲಿ ಎಲ್ಲ ಎಷ್ಟು ಡಿಸೈನ್ ಆಗಿ ಎಲ್ಲ ಮಾಡ್ರನೇಟ್ ಆಗಿ ಮಾಡೋವಂಥ ಕಲೆಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರಲ್ವ. ಸೊ ಅದನ್ನು ನಾವು ಇನ್ನೂ ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ನೂ ಎಷ್ಟು ಚೆನ್ನಾಗಿ ಕಾಣೋಂಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ. ಸೊ ದೀಪಾವಳಿ ಹಬ್ಬ ಆಗಿರೋದ್ರಿಂದ ದೀಪದ ಥೀಮಲ್ಲೇ ಇರಲಿ ಅಂತ ದೀಪಗಳು ಬಿಡಿಸ್ಕೊಂಡು ಆ ಕಡೆ ಈ ಕಡೆ 2 ಗಜದ ಆನೆದು ಒಂದು ಹಚ್ಚಿತ್ತು. ಸೊ ಅದನ್ನು ಸಹ ಹಾಕ್ಕೊಂಡು ಕಲರ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಮ್ ಆಗ್ತಾಯಿದೆ. ಬಟ್ ಏನು ಮಾಡೋದು, ಸ್ವಲ್ಪ ಹಬ್ಬ ಅಂದರೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತಲ್ವ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಕೊಳ್ಳೋಣ ರಂಗೋಲಿ ಮುಗಿಸ್ಕೊಳ್ತಾ ಇದ್ದೀನಿ. ಇಷ್ಟರಲ್ಲಿ ಖುಷಿ ಎಷ್ಟಾಗುತ್ತೋ ಅಷ್ಟು ನನಗೆ ತುಂಬ ಸಹಾಯ ಮಾಡಿದ್ಲು. ಡೆಕೋರೇಷನ್ನು ಮನೆಯದೆಲ್ಲ ಅವಳೇ ಡೆಕೋರೇಷನ್ ಮಾಡಿದ್ಲು. ಸೊ ಹಬ್ಬ ಅಂತ ಅಂದಮೇಲೆ ತೋರಣ ಕಟ್ತಾರೆ, ಏನು ಚೆನ್ನಾಗಿರುತ್ತಲ್ವ. ಸೊ ಈ ದೀಪಾವಳಿ ಹಬ್ಬ 3 ದಿವಸ ಬಂದಿರೋದ್ರಿಂದ ನಮ್ಮ ಹಿಂದೂ ಇದರಲ್ಲಿ ನಾವು 3 ದಿವಸ ಮಾಡ್ತೀವಿ. ಬೇರೆ ಕಡೆ ಎಲ್ಲ 5 ಡೇಸ್ ಮಾಡ್ತೀವಲ್ವ. ಸೊ ಅಮಾವಾಸ್ಯೆ ಒಂದು ದಿವಸ ಆದರೆ ನೆಕ್ಸ್ಟ್ ಮಂಗಳವಾರದ ಒಂದು ಪೂಜೆ, ಮತ್ತು ಅಮಾವಾಸ್ಯೆ 2 ದಿವಸ ಬಂದಿರೋದ್ರಿಂದ, ಮತ್ತು ಬುಧವಾರ ಬಲಿಪಾಡ್ಯಮಿ ಬಂದಿರೋದ್ರಿಂದ 3 ದಿವಸ ಮಾಡ್ತೀವಿ. ನಾನಿನ್ನು ಡೆಕೋರೇಷನ್ ರೆಡಿ ಮಾಡ್ತಿದ್ದಾಗ ಹಾಗೆ ಸನ್ನಿಧಿ ಮತ್ತು ಮಕ್ಕಳುಗಳೆಲ್ಲ ಪಟಾಕಿ ಎಲ್ಲ ಹೊಡೆಯೋಕ್ಕೆ, ಸುಸುರು ಬತ್ತಿ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ಹುಷಾರಾಗಿ ಹೊಡಿಯಪ್ಪ ಅಂತ ಹೇಳಿದೆ. ಸ್ವಲ್ಪ ಭಯ ಏನಿಲ್ಲ ಅವಳಿಗೆ ಪಟಾಕಿ ಹೊಡೆಯೋದು, ಆದರೂ ನಮಗೆ ಸ್ವಲ್ಪ ಭಯ ಆಗುತ್ತೆ. ನಾವು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀವಲ್ವ, ಹೇಗೆ ಹೊಡಿತಾರೋ ಏನೋ ಅಂತ. ಸೊ ಎದುರುಗಡೆ ಒಂದು ಪಾಪು ಇದೆ. ಆ ಪಾಪು ಮನೆಗೆ ಸನ್ನಿಧಿ ಯಾವಾಗಲೂ ಹೋಗ್ತಾ ಇರ್ತಾಳೆ. ಆ ಪಾಪು ನೋಡ್ಕೊಳ್ಳೋದು, ಸ್ಕೂಲಿಂದ ಬಂದರೆ ಸಾಕು ಫಸ್ಟು ಆ ಪಾಪು ಮಾತಾಡ್ಸ್ಕೊಂಡ್ಬಿಟ್ಟು ಇರ್ತಾಳೆ. ಆದಷ್ಟು ಸಮಯ ಪಾಪು ಮನೆಯಲ್ಲೇ ಕಳೀತಾ ಇರ್ತಾಳೆ. ಪಾಪುನೂ ಸಹ ತುಂಬ ಖುಷಿಯಾಗಿ ಹ್ಯಾಪಿಯಾಗಿತ್ತು. ಸೊ ಇದೆಲ್ಲ ಆದಮೇಲೆ ಹೂವು ನಾನು ತೊಗೊಂಡು ಬಂದಿದ್ದು ಪೋಣಿಸೋಕ್ಕೆ ಟೈಮ್ ಆಗಿರಲಿಲ್ಲ. ಸ್ವಲ್ಪ ಕಳಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂ ಪೋಣಿಸ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಹಾಗೆ ಮಾಡಿಸ್ಬಿಡೋಣ. ಕಟ್ಟಿರೋ ಹೂಗಳು ತೊಗೊಂಡು ಬಂದಿದ್ರು. ಸೊ ಅದನ್ನು ಮಾಡಿಸೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವರು ಇವತ್ತು ಮಾರ್ನಿಂಗ್ ಹೋದರೆ ಬರೋದೇ ನೈಟ್ ಆಗ್ತಿತ್ತು. ಸೊ ಅವರು ಪೂಜೆಯಲ್ಲಿ ಭಾಳ ಇರೋದಕ್ಕೆ ಆಗಲಿಲ್ಲ, ಡ್ಯೂಟಿಯಿಂದ ಬ್ಯುಸಿ ಆಗಿದ್ದರು. ಸೊ ಡೆಕೋರೇಷನ್ ಎಲ್ಲ ಏನೇನು ಬೇಕು ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಪೂಜೆಯಲ್ಲಿ ಇವತ್ತು ಖುಷಿನೇ ಸ್ವಲ್ಪ ಹೇಳಿಕೊಟ್ಟು ಅವಳ ಕೈಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಎಲ್ಲ ಸಮಯದಲ್ಲೂ ನಾವೇ ಮಾಡೋಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಅಂಥ ಟೈಮ್ಗಳಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ರೀತಿ ಮಾಡೋದು ಅಂತ. ಸೊ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಇವತ್ತು ನಾನೇ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವಳಿಗೇ ಯಾವ ರೀತಿ ಕಳಶ ಇಡೋದು ಎಲ್ಲ ಮಾಡೋದು ಎಲ್ಲ ಹೇಳ್ಕೊಟ್ಟೆ. ಸೊ ಅದನ್ನೆಲ್ಲ ಅವಳು ಪ್ರಿಪ್ರೇಷನ್ ಮಾಡಿಕೊಂಡ್ಳು. ಸೊ ಕಲ್ತಿರಬೇಕು ಎಲ್ಲ ಕೆಲಸಗಳನ್ನೂ ನಮ್ಮ ಮಕ್ಕಳು ಕಲಿಸಿರ್ಬೇಕು. ಬಟ್ ಅವರೇ ನಾವು ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ನಾವು ಎಂಕರೇಜ್ ಮಾಡಬೇಕು. ಅದು ದೇವ್ರ ಕೆಲಸ ಆಗಿರ್ಬೋದು, ಯಾವುದಾರು ಆಗಿರ್ಬೋದು. ಸೊ ನೋಡಿ ಫೈನಲಿ ಎಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಕೊಂಡೆ, ರೆಡಿ ಮಾಡ್ಕೊಂಡಿದ್ದೀನಿ. ಸೊ ದೀಪಗಳು ಎಲ್ಲ ಇದ್ದಿದ್ದೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಹಳೆ ದೀಪಗಳಿದ್ದೆಲ್ಲ ವಾಶ್ ಮಾಡಿಕೊಂಡೆ. ಸೊ 4 ದೀಪ ಹೊಸ ದೀಪಗಳು ತೊಗೊಂಬಂದಿದ್ದೆ. ಅದಕ್ಕೆಲ್ಲ ಖುಷಿನೂ ಸನ್ನಿಧಿ ಇಬ್ಬರು ಸೇರಿ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ಯಾವುದೇ ಕೆಲಸ ಮಾಡಬೇಕಂದ್ರೆ ಮಕ್ಕಳದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ನಮಗೆ ತುಂಬ ಖುಷಿಯಾಗುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಮಕ್ಕಳು ನಾವು ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಅವ್ರಿಗೂ ಒಂದು ಕ್ರಿಯೇಟಿವ್ ಮೈಂಡು ಬರುತ್ತೆ. ನಾವು ಹೊಸ ಹೊಸ ಕೆಲಸಗಳನ್ನ ಕಲಿತಾ ಇದ್ದೀವಿ, ಅಮ್ಮ ನಮಗೆ ಹೊಸ ಹೊಸ ಕೆಲಸಗಳನ್ನ ಕಲಿಸ್ತಾ ಇದ್ದಾರೆ ಅಂತ ಅವ್ರಿಗೂ ಖುಷಿಯಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಸೊ ಬಾಗಿಲು ಹೂವು ಎಲ್ಲ ಹಾಕ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಯಾವಾಗಲೂ ಪೋಣಿಸಿರೋ ಹೂವನ್ನೇ ಮಾಡಿಸ್ತಾ ಇದ್ದೆ. ಬಟ್ ನನಗೆ ಈ ಸತಿ ಪೋಣಿಸೋದಕ್ಕೆ ಅಷ್ಟು ಟೈಮ್ ಆಗಲಿಲ್ಲ. ಉಡಿ ಹೂವು ತೊಗೊಂಡು ಬಂದಿರಲಿಲ್ಲ, ಕಟ್ಟಿರೋ ಹೂವು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಸೊ ಅದಕ್ಕೋಸ್ಕರ ಕಟ್ಟಿನ ಹೂವನ್ನೇ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಖುಷಿಗೆ ಕಳಶ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಇಡಬೇಕು ಅಂತ. ಸೊ ಚೆನ್ನಾಗಿ ಎಲ್ಲ ಅವಳೇ ಎಲ್ಲ ಅರ್ಶಿನ ಕುಂಕುಮ ದೇವ್ರಿಗೆಲ್ಲ ಇಟ್ಟಳು. ಸೊ ಅದ್ರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ ನೀಟಾಗಿ ಇಟ್ಟಿದ್ದಾಳೆ.
ಫಸ್ಟ್ ಟೈಮ್ ಮಾಡ್ತಿದ್ದಾಳೆ ಅಂತ ಅಂದರೆ ಸ್ವಲ್ಪ ನನಗೂ ಭಯ ಇತ್ತು, ಹೇಗಿಡ್ತಾಳೆ ಏನೋ ಅಂತ. ಸ್ವಲ್ಪ ನಾನು ಹೇಗೆ ಈ ಥರ ಎಲ್ಲ ಇಡಬೇಕು ಅಂತೆಲ್ಲ ಹೇಳಿಕೊಟ್ಟೆ. ಸೊ ಆ ಥರ ಎಲ್ಲ ಇಟ್ಲು. ಇದೆಲ್ಲ ಆದಮೇಲೆ ಕಳ್ಸಕ್ಕೆ ಒಂದು ಸ್ವಲ್ಪ ದಿಂಡು ಕಟ್ಟಿದ್ನಲ್ವ, ಸೊ ಅದನ್ನು ಮಾಡಿಸ್ತಾ ಇದ್ದಾಳೆ. ಮಕ್ಕಳಿಗೆ ಇವೆಲ್ಲ ಹೇಳ್ಕೊಟ್ರೆ ಅವ್ರಿಗೆ ಸ್ವಲ್ಪ ಎಲ್ಲದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಂಗೆ ಆಗುತ್ತೆ. ಸೊ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಡಲಿ. ಮನೇಲಿ ಯಾವಾಗಲೂ ಬೆಳಕು ತುಂಬಿರಲಿ. ಕತ್ತಲಿಂದ ಬೆಳಕಿನೆಡೆಗೆ ಜೀವನ ಸಾಗಲಿ. ಕೆಟ್ಟದನ್ನೆಲ್ಲ ಹೋಗಲಾಡಿಸಿ ಒಳ್ಳೆ ಕಡೆ ದಾರಿ ನಡ್ಕೊಂಡು ಹೋಗೋದು ಒಂದು ದೀಪಗಳ ಹಬ್ಬ ಆಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋದಕ್ಕೆ ಒಂದು ದಾರಿ ಆಗಲಿ ಅಂತ ಹೇಳ್ತಾ, ಈ ದೀಪಾವಳಿ ಹಬ್ಬದಲ್ಲಿ ಎಷ್ಟು ದೀಪಗಳನ್ನ ನಾವು ಬೆಳಗ್ತೀವೋ ಮನೇಲಿ, ಅಷ್ಟೇ ನಮ್ಮ ಬದುಕು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಮಕ್ಕಳ ಜೊತೆ ನಾನು ಸಹ ದೀಪಗಳು ಎಷ್ಟು ಅರೇಂಜ್ಮೆಂಟ್ ಆಗುತ್ತೋ ಅಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಡೆಕೋರೇಷನ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಂಡಲ್ ದೀಪಗಳು ತೊಗೊಂಡ್ಬಂದಿದ್ದೆ. ಶುಭಾಶಯಗಳು. ಎಲ್ಲರೂ ಬಂದು ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೇಲೂ ಹಾಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ದೀಪಾವಳಿ ಹಬ್ಬದಲ್ಲಿ ಎಲ್ರಿಗೂ ಬೆಳಕನ್ನು ಕೊಡಲಿ ಭಗವಂತ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮ ಮನೇಲಿ ದೀಪಾವಳಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಹಾಗೆ ಇಲ್ಲಿ ದೀಪ ಮೇಲೆ ಒಂದು ಫ್ಲವರ್ ಡೆಕೋರೇಷನ್ ಮಾಡೋಣ ಅಂತ ಉಡಿ ಹೂವನ್ನ ತೊಗೊಂಡು ಸ್ವಲ್ಪ ಎಲ್ಲ ಉದುರಿಸ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮಧ್ಯೆ ಒಂದು ಕ್ಯಾಂಡಲ್ ಇಟ್ಬಿಟ್ರೆ ತೇಲೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಪರ್ಪಸ್ಸಾಗಿ ಅದನ್ನು ಸ್ವಲ್ಪ ಈ ರೀತಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಒಂದೊಂದು ಯೂನಿಕ್ ಐಡಿಯಾ ಥರ ಮಾಡಬೇಕು. ಮಕ್ಳಿಗೂ ಸ್ವಲ್ಪ ನಾವು ಇವತ್ತು ಹಬ್ಬ ಮಾಡ್ತಿದ್ದೀವಿ ಅಂತ ಅನ್ನಿಸ್ಬೇಕಲ್ವ ಮಕ್ಳಿಗೂ. ಸೊ ನಾರ್ಮಲಾಗಿ ನಾವಿದ್ದರೆ ನಾವೇನು ಇದು ಮಾಡಿಲ್ಲ ಅಂದರೆ, ಅಮ್ಮ ಹಬ್ಬ ಅಂತ ಹೇಳಿದ್ರೆ ಏನು ಡಿಫ್ರೆಂಟಾಗಿ ಏನು ಮನೇಲೇ ಒಂದು ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಒಂದು ಡೆಕೋರೇಷನ್ ಆಗಿರ್ಬೋದು, ಏನು ಮಾಡಿಲ್ವಲ್ಲಮ್ಮ ಅಂತ ಅನ್ನಿಸ್ಬಾರ್ದು. ಸೊ ಇದು ಬಂದು ನಮ್ಮ ಮನೆಯ ಅಮಾವಾಸ್ಯೆ ದಿವಸ ನಾವು ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನಾವು ನಮ್ಮ ಮನೇಲಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ನಿಮ್ಮ ಮನೇಲಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಒಂದು ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ಮೆಸೇಜ್ ಇದ್ದರೆ ಖಂಡಿತವಾಗೂ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ಲು. ನಾನು ಡೆಕೋರೇಷನ್ಗೆ ಅಂತ ಏನು ಇವಾಗ ಹೊಸ್ದಾಗಿ ಏನು ತೊಗೊಂಡಿರಲಿಲ್ಲ, ಆಲ್ರೆಡಿ ಮುಂಚೆನೇ ಇದ್ದಿದ್ದನ್ನ ಲೀವ್ಸ್ನ ಬಳಸಿ ಖುಷಿ ಈ ಥರ ಡೆಕೋರೇಷನ್ ಮಾಡಿ ಅದಕ್ಕೆಲ್ಲ ಫ್ಲವರ್ ಎಲ್ಲ ಹಾಕಿ ಲೈಟಿಂಗ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ಲು. ಒಂದೊಂದು ಕ್ರಿಯೇಟಿವಿಟಿಯಾಗಿ ಏನಾರ ಮಾಡ್ತಾ ಇರ್ತಾಳೆ. ಐಡಿಯಾಸು ತುಂಬ ಚೆನ್ನಾಗಿದೆ. ಸೊ ಅವಳು ಹೇಗೆ ಮಾಡ್ತಾಳೋ ಮಾಡಲಿ ಅಂತ ಅವಳಿಗೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಅಂತಲೇ ಬಿಟ್ಟಿದೆ. ಸೊ ಹೋಪ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಲು. ಒಂದೊಂದು ವರ್ಷವೂ ಒಂದೊಂದು ಚೆನ್ನಾಗಿ ಮಾಡ್ತಾಳೆ. ಸೊ ಸನ್ನಿಧಿ ಪಟಾಕಿ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿದ್ಲು. ಪಟಾಕಿ ಹೊಡ್ಸ್ಬಾರಮ್ಮ ಅಂತಲೇ ಇದ್ಲು. ಸೊ ಸುಸುರು ಬತ್ತಿ ಅಂಥವೆಲ್ಲ ಸಿಂಪಲ್ ಆಗಿರೋದು ಅವಳೇ ಹೊಡಿತಾ ಇದ್ಲು. ಆಚೆ ಕಡೆ ನೋಡಿ ಮಕ್ಕಳು ಗುಂಪೆ ಸೇರ್ಕೊಂಡಿತ್ತು, ಪಟಾಕಿ ಹೊಡೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆಲೇ 2-3 ಪ್ಯಾಕೆಟ್ ಎಲ್ಲ ಖಾಲಿ ಮಾಡ್ಕೊಂಡಿದ್ರು. ಸೊ ಮಳೆ ಅಂತೂ ಬರಲಿಲ್ಲ, ಖುಷಿನೂ ಅಷ್ಟೇ, ಎಲ್ಲ ಪಟಾಕಿ ಹೊಡೆಯೋಕ್ಕೆ ಶುರು ಮಾಡ್ಕೊಂಡಿದ್ರು. ಸೊ ನಾನು ಪೂಜೆ ಎಲ್ಲ ಮುಗಿಸಿ ಪಟಾಕಿ ಹೊಡಿತಿದ್ರಲ್ವ, ಸೊ ನೋಡೋಣ ಅಂತ ಬಂದಿದ್ದೀನಿ. ಬಟ್ ಸನ್ನಿಧಿ ಹೊಡಿಯೋದಕ್ಕೆ ಸ್ವಲ್ಪ ಹೆದರ್ಕೊತಾ ಇದ್ಲು. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಹಂಗೆ ಹೆದರ್ಕೊತಾಳೆ ಅಷ್ಟೇ. ಆಮೇಲೆ ತುಂಬ ಧೈರ್ಯ ಇದೆ ಅವಳಿಗೆ, ಪಟಾಕಿ ಹೊಡಿಯೋದ್ರಲ್ಲಿ ಏನು ಹೆದರ್ಕೊಳ್ಳೋದಿಲ್ಲ. ಹಾಗೆ ಮಕ್ಕಳೆಲ್ಲ ಜೊತೇಲಿ ಆ ಪಟಾಕಿ ಹೊಡೆಯೋದನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಬಟ್ ಯಾರು ಹೋಗಿ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಹೊಡಿತಿರಲಿಲ್ಲ, ತುಂಬ ಡಿಸ್ಟೆನ್ಸಲ್ಲೇ ಕೂತ್ಕೊಂಡಿದ್ರು. ಸೊ ಇದಾದಮೇಲೆ ಸ್ವಲ್ಪ ನನಗೆ ಪಟಾಕಿ ಹೊಡಿತೀನಮ್ಮ ಅಂತ ಹೇಳಿದ್ಲು ಅಂತ ನಾನು ಹೋಗಿ ಅವಳ ಜೊತೆ ನಿಂತ್ಕೊಂಡು ಒಂದು 2-3 ಪಟಾಕಿಗಳಿಗೆ ಫ್ಲವರ್ ಪಾಟ್ ಆಗಿರ್ಬೋದು ಅದನ್ನೆಲ್ಲ ಹೊಡಿತಾ ಇದ್ಲು. ನಮ್ಮನೆ ಮುಂದೆ ನಾವೇನು ಕ್ವಾರ್ಟರ್ಸಲ್ಲಿ ಇದ್ದೀವಲ್ವ, ತುಂಬ ಸ್ಪೇಸಿಯಸ್ ಆಗಿದೆ ಜಾಗ, ಪಾರ್ಕಿಂಗ್ ಆಗಿರ್ಬೋದು, ಮಕ್ಕಳು ಆಟ ಆಡೋಕ್ಕಾಗಿರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಪಟಾಕಿ ಹೊಡೆಯೋದಕ್ಕಂತೂ ತುಂಬ ಚೆನ್ನಾಗಿತ್ತು ಜಾಗ, ಹೊರಗಡೆ ರೋಡಲ್ಲಿ ಹೊಡೆಯೋದಕ್ಕಿಂತ. ಬಟ್ ಸೇಫ್ಟಿ ಪರ್ಪಸ್ಸು ತುಂಬ ಚೆನ್ನಾಗಿತ್ತು. ಇದು ಹೊರಗಡೆಯಿಂದ ಫ್ಲವರ್ ಡೆಕೋರೇಷನ್ ಮಾಡಿದ್ಲು ಈ ಥರ. ಸೊ ರಂಗೋಲಿ ಈ ಥರ ಡಿಸೈನ್ ಮಾಡಿದ್ದೀನಿ.
ಸೊ ನೈಟು ಕರೆಂಟು ಆಫ್ ಮಾಡಿದಾಗ ಈ ರೀತಿ ಕಾಣ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಅಷ್ಟೇ, ಏನು ರೀ ದೀಪಾವಳಿ ಹಬ್ಬ ನಿಮ್ಮ ಮನೇಲೇ ಎಲ್ಲನೂ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ. ಇದೆಲ್ಲ ಕ್ರೆಡಿಟ್ಸು ಖುಷಿಗೆ ಹೋಗಬೇಕು. ಒಂದೊಂದು ಐಡಿಯಾ ಮಾಡಿ ಡೆಕೋರೇಷನ್ ಮಾಡಿದ್ಲು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ತುಂಬ ಥ್ಯಾಂಕ್ ಯು. ಹೀಗೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಬಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿವಸದ್ದು ವ್ಲಾಗ್ ಆಗಿದೆ. ನೆಕ್ಸ್ಟ್ ಮುಂದಿನ ವ್ಲಾಗ್ನಲ್ಲಿ ನಾನು ನಿಮಗೆ ದೀಪಾವಳಿ ಹಬ್ಬ ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.